ಪಿ ಎಫ್ ಸ್ವಲ್ಪ ಪ್ರೀಮಿಯಂ ಬೈಕ್ಗಳಿಗಾದರೆ ಇಂಪಾರ್ಟೆಂಟ್. ಸೊ ಮಿಷನ್ ಫೇಲ್ಡ್. ಇವಾಗ ಆಸ್ಕರಿಸು ಸುಮಾರು ಬ್ರ್ಯಾಂಡ್ಗಳು ಮಾಡಿದ್ದಾರೆ, ಬಟ್ ನನಗೆ ಯಾಕೋ ಸ್ಕಿಡ್ ಅವ್ರದ್ದು ಚೆನ್ನಾಗಿದೆ ಅನ್ನಿಸ್ತು. ಸೊ ಹಾಯ್ ಹಲೋ ನಮಸ್ಕಾರ. ಸೊ ಇವಾಗ ನಾನು RTX 300 ಬೈಕ್ಗೆ PPF ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಮೈಸೂರಲ್ಲಿ ಪವರ್ ರೈಡ್ ಕಸ್ಟಮ್ಸ್ ಅವ್ರ ಹತ್ರ ನಾನು ಕಾಲ್ ಮಾಡಿ ಕೇಳಿದ್ದೆ, RTX 300 ಬೈಕ್ಗೆ PPF ಮಾಡ್ತೀರಾ, ಎಷ್ಟಾಗುತ್ತೆ ಏನು ಅಂತ. ಮಾಡ್ತೀವಿ ತಗೊಬನ್ನಿ ಅಂತ ಹೇಳಿದ್ರು. ಪ್ರೈಸು ಅವ್ರು ಹೇಳಿದ ಪ್ರೈಸು ಸ್ವಲ್ಪ ನಂಗೆ ಜಾಸ್ತಿ ಅನ್ನಿಸ್ತು. ಅಲ್ಲಿಗೆ ಹೋಗಿ ಡೈರೆಕ್ಟು ಹೆಂಗೆ PPF, ಯಾವ್ಯಾವ ಪಾರ್ಟ್ಸ್ಗಳು ಕವರ್ ಆಗುತ್ತೆ, ವಾರಂಟಿ ಮತ್ತು ಮೈಕ್ರಾನ್ಸ್ ಎಷ್ಟು, ಇದನ್ನೆಲ್ಲ ಕರೆಕ್ಟಾಗಿ ವಿಚಾರಿಸ್ಕೊಂಡು ಪ್ರೈಸಿಂಗ್ಸು ಓಕೆ ಅನಿಸಿದ್ರೆ ಅವಾಗ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಇವಾಗ ನಾನು ಮ್ಯಾಪ್ ಮಿರರಿಂಗ್ ಮಾಡಿದ್ದೀನಿ. ಸೊ ಮ್ಯಾಪ್ ಮಿರರಿಂಗ್ ಮಾಡಿದ್ರೆ RPM ರೀಡಿಂಗ್ ತೋರಿಸಲ್ಲ. ಸೊ ಮೊಬೈಲು ಜೋಬಲ್ಲಿದೆ, ಬಟ್ ಮೊಬೈಲ್ ಲಾಕ್ ಆಗಬಾರ್ದು. ಮೊಬೈಲ್ ಲಾಕ್ ಆಗಿ ಸ್ಕ್ರೀನ್ ಆಫ್ ಆದರೆ ಅದು ಟರ್ನ್ ಬೈ ಟರ್ನ್ ನಾವಿಗೇಷನಾಗಿ ಚೇಂಜ್ ಆಗಿಬಿಡುತ್ತೆ. ಡಿಸ್ಪ್ಲೇ ಆನಲ್ಲೇ ಇರಬೇಕು ಅದು. ಸೊ ನೋಡೋಣ PPF ಹೆಂಗಾಗುತ್ತೆ ಏನು ಎಲ್ಲ ಚೆಕ್ ಮಾಡಿಕೊಂಡು ಓಕೆ ಅನ್ಸರೆ ಹಾಕ್ಸೋಣ. ಬಟ್ ಅವ್ರು ಹೇಳಿದ ಪ್ರೈಸು 13K ಆಗುತ್ತೆ ಅಂತ ಹೇಳಿದರು. 13K ನನಗೆ ಯಾಕೋ ಜಾಸ್ತಿ ಅನ್ನಿಸ್ತು. ಸೊ ಅದೊಂದೇ ಅಲ್ಲ, ಇನ್ನೊಂದು ಆಟೋ ಕಾರ್ ರಾಪ್ಸ್ ಅಂದ್ಬಿಟ್ಟು ಇನ್ನೊಂದು ಸ್ಟೋರ್ ಇದೆ, ಅಲ್ಲೂ ವಿಚಾರಿಸ್ದೆ. ಅವರು ಆಲ್ಮೋಸ್ಟ್ ಸೇಮ್ ಪ್ರೈಸೇ ಹೇಳಿದ್ರು. ಇನ್ನೊಂದು ಗ್ರಾಫಿಕ್ ಸ್ಟಿಕ್ಕರ್ ಅಂದ್ಬಿಟ್ಟು ಇನ್ನೊಂದು ಸ್ಟೋರ್ ಇದೆ, ಅಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ ಹೇಳಿದ್ರು. ಸೊ ನಾನು ಇವಾಗ ಸದ್ಯಕ್ಕೆ ಈ ಪವರ್ ರೈಡ್ಗೆ ಹೋಗಿ ಡೀಟೇಲಾಗಿ ಕೇಳಿಕೊಂಡು ಅಲ್ಲಿ ನೋಡೋದು ಹಾಕ್ಸೋಣ ಅಂದರೆ ಹಾಕ್ಸೋಣ. ಬಟ್ PPF ಸ್ವಲ್ಪ ಪ್ರೀಮಿಯಂ ಬೈಕ್ಗಳಿಗಾದರೆ ಇಂಪಾರ್ಟೆಂಟ್, ಬೇಕೇ ಬೇಕು ಅಂತೇನಿಲ್ಲ, ಒಟ್ಟಲ್ಲಿ ಬೇಕಾಗುತ್ತೆ. ಸೊ ನಾನಿವಾಗ ಬಂದೆ ಪವರ್ ರೈಡ್ ಹತ್ರ. ಕ್ಲೋಸ್ ಅವ್ರದ್ದು. ಸೊ ಇಲ್ಲೇ ಪವರ್ ರೈಡಿಗೆ ಬಂದೆ. ಪವರ್ ರೈಡ್ ಕ್ಲೋಸ್ ಆಗಿದೆ ಇವತ್ತು. ಕಾಲ್ ಮಾಡಿದ್ದೆ, ರಜೆ ಅಂತ ಇವತ್ತು. ಸೊ ಕಾಲ್ ಮಾಡ್ತೀವಿ, PPFಗೆ ಇನ್ನೊಂದು ಬೈಕ್ ಇದೆ, ಅವ್ರದ್ದು ಕನ್ಫರ್ಮ್ ಆದಮೇಲೆ ಕಾಲ್ ಮಾಡ್ತೀವಿ, ಒಟ್ಟಿಗೆ ಮಾಡಿಕೊಡ್ತೀವಿ. ಹುಡುಗರಿಲ್ಲ ಇವತ್ತು ಅಂತಂದರು. ಸೊ ಮಿಷನ್ ಫೇಲ್ಡ್. ಸೊ ಇವಾಗ ಸ್ಕಿಡ್ಗೆ ಹೋಗ್ತಾ ಇದ್ದೀನಿ, ಕೆಲವು ಆಕ್ಸೆಸರೀಸ್ ನೋಡೋಣ ಹಾಕ್ಸೋಣ ಅಂತ. ಸೊ ಇವಾಗ ಆಕ್ಸೆಸರೀಸು ಸುಮಾರು ಬ್ರ್ಯಾಂಡ್ಗಳು ಮಾಡಿದ್ದಾರೆ, ಮೋಟೋ ಟಾರ್ಕು, ಲೆಗೆಂಡರಿ ಕಸ್ಟಮ್ಸು, ಈ ಥರ ತುಂಬ ಬ್ರ್ಯಾಂಡ್ಗಳಿದೆ. ಬಟ್ ನನಗೆ ಯಾಕೋ ಸ್ಕಿಡ್ ಅವ್ರದ್ದು ಚೆನ್ನಾಗಿದೆ ಅನ್ನಿಸ್ತು. ಸಿಂಪಲಾಗಿ ಮಿನಿಮಲಾಗಿ ಎಷ್ಟು ಬೇಕೋ ಅಷ್ಟಿದೆ. ಸೊ ಹೋಗಿ ನೋಡೋಣ. ಅದಕ್ಕೆ ಕೆಲವೊಂದು ಆಕ್ಸೆಸರೀಸ್ ಅಂತೂ ಬೇಕೇ ಬೇಕು. ವಿಂಡ್ಶೀಲ್ಡ್ ರೈಸರು, ಹ್ಯಾಂಡಲ್ ಬಾರ್ ರೈಸರು ನೋಡಬೇಕು, ಮತ್ತು ಕ್ರ್ಯಾಶ್ ಗಾರ್ಡು, ಮತ್ತು ಇನ್ನೊಂದು ಯಾವುದದು ರೇಡಿಯೇಟರ್ ಗಾರ್ಡು, ಇದಿಷ್ಟು ಆಕ್ಸೆಸರೀಸು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇವಾಗ ಟೀಮ್ ಸ್ಕಿಡ್ಗೆ ಬಂದಿದ್ದೀವಿ. ಸೊ ಸ್ಕಿಡ್ ಒಳಗಡೆ ಎಂಟ್ರಿ ಆದರೆ ಇಲ್ಲಿ ಹೆಲ್ಮೆಟ್ಗಳ ಕಲೆಕ್ಷನ್ಸ್ ಇದೆ. MT ಹೆಲ್ಮೆಟ್ಸು, KYT, ಆಕ್ಸಾರು, SMK, ರೈಸು, ಸ್ಟಡ್ಸು, ಇಷ್ಟೊಂದು ಬ್ರ್ಯಾಂಡ್ಸ್ ಹೆಲ್ಮೆಟ್ಗಳಿದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ರೈಡಿಂಗ್ ಜಾಕೆಟ್ಸ್ಗಳ ಕಲೆಕ್ಷನ್ ಇದೆ. ಹಾಗೆ ಪಕ್ಕದಲ್ಲಿ ಗ್ಲೌಸ್ಗಳಿದೆ, ರೈಡಿಂಗ್ ಗ್ಲೌಸ್ಗಳು, ರೈಸು, ಶೋಲೇಸು, ವೈಟೆರಾ ಮತ್ತು ರಾಯಲ್ ಎನ್ಫೀಲ್ಡು, ಇಷ್ಟೊಂದು ಕಲೆಕ್ಷನ್ಗಳಿದೆ. ಹಾಗೆ ಟ್ಯಾಂಕ್ ಬ್ಯಾಗ್ಗಳಿದೆ, ಮತ್ತು ಇಲ್ಲಿ ಸೈಡ್ ಬ್ಯಾಗ್ಗಳು ಮತ್ತು ಟೈಲ್ ಬ್ಯಾಗ್ಗಳಿದೆ. ಹಾಗೆ ಮೊಬೈಲ್ ಹೋಲ್ಡ್ರ್ಗಳು ಇದೆ. ಸೊ ಟಾಪ್ ಬಾಕ್ಸ್ ಇದೆ, ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ಗಳು. ಹಾಗೆ ಇಲ್ಲಿ ಆಕ್ಸಿಲರಿ ಲೈಟ್ಸು, ಫಾಗ್ ಲೈಟ್ಸ್ಗಳೆಲ್ಲ ಇದೆ. ಬಾಲಕ್ಲಾವ, ಅಲ್ಲಿ ನಕಲ್ ಗಾರ್ಡ್ಸು, ಒಂದು ಐಟಮ್ಸ್ಗಳಿದೆ. ಇಲ್ಲಿ ಲೂಬ್ರಿಕೆಂಟ್ಸ್ಗಳಿದೆ, ಚೈನ್ ಕ್ಲೀನರು, ಚೈನ್ ಲೂಬು ಮತ್ತು ಇಂಜಿನ್ ಆಯಿಲ್ಸು ಎಲ್ಲ ಇದೆ. ಸೊ ನಿಮಗೂ ಯಾವುದಾದ್ರೂ ರೈಡಿಂಗ್ ಗೇರ್ಸು, ಆಕ್ಸೆಸರೀಸ್ ಬೇಕು ಅಂದರೆ ಟೀಮ್ ಸ್ಕಿಡ್ನ ವಿಸಿಟ್ ಮಾಡ್ಬೋದು. ಸೊ ಇವ್ರದ್ದು ಲೊಕೇಶನು ಮತ್ತು ನಂಬರ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. A few moments later. ಸೊ ಇವಾಗ ಆಕ್ಸೆಸರೀಸ್ ಎಲ್ಲ ಇನ್ಸ್ಟಾಲ್ ಆಯಿತು.
ಫಸ್ಟ್ ಒನ್ ವೈಸರ್ ಎಕ್ಸ್ಟೆಂಡರು, ಹಾಗೆ ಒಳಗಡೆ ಇಲ್ಲಿ ಇದು ರೇಡಿಯೇಟರ್ ಗಾರ್ಡು, ಹಾಗೆ ಕ್ರ್ಯಾಶ್ ಗಾರ್ಡು, ಲೋಯರ್ ಕ್ರ್ಯಾಶ್ ಗಾರ್ಡು. ಅಪ್ಪರ್ ಬರುತ್ತೆ, ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ಲೋಯರ್ ಕ್ರ್ಯಾಶ್ ಗಾರ್ಡ್ ಮಾತ್ರ ಹಾಕ್ಸಿದ್ದೀನಿ. ಹಾಗೆ ಇದೊಂದು ಹ್ಯಾಂಡಲ್ ಬಾರ್ ರೈಸರು, 1 ಇಂಚ್ ಹ್ಯಾಂಡಲ್ ಬಾರ್ ರೈಸರು. ಹಾಂ, ಸೊ ಫೈನಲಿ ಅಸೆಸರೀಸ್ ಎಲ್ಲ ಫಿಟ್ ಆಯಿತು. ಸೊ ಇವಾಗ ಪಯಣ ಮನೆ ಕಡೆಗೆ. ಇವಾಗ RTXಗೆ ಮೇಯ್ನಾಗಿ ಏನೇನು ಬೇಕೋ ಅಸೆಸರೀಸ್ ಅದಿಷ್ಟು ಇನ್ಸ್ಟಾಲ್ ಮಾಡಾಯಿತು. ಸೊ ಇವಾಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.